ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಾರಿ, ನಾನು ವಿಡಿಯೋ ಮಾಡೋದು ತುಂಬ ತಡ ಆಗಿದೆ ಅಂತ ನನಗೆ ಗೊತ್ತಿದೆ. ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇನ್ನು ಮುಂದೆ ನನ್ನ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡ್ತಾ ಇದ್ದರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ನನಗೂ ಕೂಡ ವಿಡಿಯೋ ಹಾಕಬೇಕು ಅನ್ನೋವಂಥ ಮನಸ್ಸು ಬರುತ್ತೆ. ಇನ್ನು ಮುಂದೆ ನನ್ನ ಗಿಡದಲ್ಲಿ ಬಿಡುವಂಥ ಹಣ್ಣುಗಳ ಬಗ್ಗೆ ಇರಬಹುದು, ಎಲ್ಲದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೀನಿ. ಈಗ ಬಂದು ನಮ್ಮ ಒಂದು ಗಿಡದಲ್ಲಿ ಎಕ್ಸಾಟಿಕ್ ಫ್ರೂಟ್ ಒಂದು ಬಿಟ್ಟಿದೆ. ಯಾವುದು ಅಂತ ಹೇಳಿದ್ರೆ ಅದರ ಹೆಸರು ಬಂದು ಮಕೋಟಾ ದೇವ ಅಂತ ಹೇಳಿ ನೀವೆಲ್ಲ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ನಲ್ಲಿ ಡಾರ್ಕಿಶ್ ಪಿಂಕಲ್ಲಿ ಇದೆ. ಇದನ್ನು ನೋಡೋದಕ್ಕೆ ಬಂದು ಒಂದು ಪುಟ್ಟದಾಗಿರೋ ಪಿಂಕ್ ಹಾರ್ಟ್ ಥರ ಇದೆ. ಡಾರ್ಕ್ ಪಿಂಕ್ ಹಾರ್ಟ್ ಇದ್ದ ಹಾಗೆ ಇದೆ, ನೋಡ್ತಾ ಇರ್ಬೋದು ನೀವು. ಹಾರ್ಟ್ ಶೇಪ್ನಲ್ಲಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಇದನ್ನು ನೋಡೋದಕ್ಕೆ ಒಂದು ಆ ಗಿಡದಲ್ಲಿ ಅದನ್ನು ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಇದನ್ನು ಆದರೆ ತಿನ್ನೋದಕ್ಕಾಗೋದಿಲ್ಲ, ನೋಡೋದಕ್ಕೆ ತುಂಬಾ ತಿನ್ನಬೇಕು ಅನ್ನೋಷ್ಟು ಆಸೆ ಆಗುವಂಥ ಆ ರೀತಿಯಲ್ಲಿ ಕಲರ್ ಇರೋದ್ರಿಂದ ಅದನ್ನು ನಾವು ನೋಡ್ತಿದ್ದಾಗೆ ಕಿತ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಅದನ್ನು ತಿನ್ನೋದಕ್ಕಾಗೋದಿಲ್ಲ, ಯಾಕೆ ಅಂದರೆ ಇದು ತಿನ್ನೋವಂಥ ಹಣ್ಣಲ್ಲ. ಇದನ್ನು ಬಂದು ಶುಗರ್ಗೆ ಯೂಸ್ ಮಾಡುವಂತಹ ಒಂದು ಹಣ್ಣು. ಇದನ್ನು ಕಟ್ ಮಾಡಿದ್ರೆ ನಾವು ಇದರೊಳಗಡೆ ಬಂದು ನಾರಿನ ಥರ ಇರುತ್ತೆ. ಇದನ್ನೆಲ್ಲ ನಾವು ಕಟ್ ಮಾಡಿ ಮತ್ತು ಒಣಗಿಸಿ ಅದನ್ನು ನಾವು ಶುಗರ್ ಇರುವಂಥವ್ರು ಕಷಾಯ ಮಾಡಿ ಕುಡಿಯೋ ಅಂಥದ್ದು. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋದ್ರಿಂದ ನಾನು ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಇನ್ನೂ ಕಾಯಿಗಳಿದೆ. ನಾನು ಎಷ್ಟು ಹಣ್ಣಾಗಿದೆ ಅಷ್ಟನ್ನೆಲ್ಲ ಕಿತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಇದೆ ಅಂತ ಹೇಳಿಬಿಟ್ಟು. ಎಷ್ಟು ಬಿಟ್ಟಿದೆ ಇದನ್ನೆಲ್ಲ ನಾನು ಕಟ್ ಮಾಡಿ ನಿಮಗೆ ಒಳಗಡೆ ಹೇಗಿದೆ ಅಂತ ಸಹ ತೋರಿಸ್ತೀನಿ. ಈಗ ನೋಡಿ, ನಾನು ಇದನ್ನೆಲ್ಲ ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ವಾ? ಈಗ ಇದನ್ನೆಲ್ಲ ನಾನು ವಾಶ್ ಮಾಡಿ ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ನೋಡ್ತಾ ಇದ್ರೇ ನಮಗೆ ನೋಡೋದಕ್ಕೆ ತುಂಬ ಕಣ್ಣಿಗೆ ಆನಂದ ಅನ್ನೋ ರೀತಿಯಲ್ಲಿ ತುಂಬ ಖುಷಿ ಆಗುತ್ತೆ ಇದನ್ನು ನೋಡೋದಕ್ಕೆ. ಆದರೆ ತಿನ್ನೋಕ್ಕಾಗೋದಿಲ್ವಲ್ಲ ಅನ್ನೋದೇ ಒಂದು ಬೇಜಾರು ಅಷ್ಟೇ. ಇದು ತಿನ್ನೋವಂಥದ್ದಲ್ಲ, ಇದು ಒಂದು ಇಂಡೋನೇಷ್ಯಾದ ಹಣ್ಣು. ಅದ್ರ ಜೊತೆಗೆ ಇದು ಬಂದು ಗಾಡ್ಸ್ ಕ್ರೌನ್ ಅಂತ ಸಹ ಕರೀತಾರೆ. ದೇವರ ಕಿರೀಟ ಅಂತ ಹೇಳಿ ಸಹ ಇಂಡೋನೇಷ್ಯಾದಲ್ಲಿ ಕರೀತಾರೆ ಇದನ್ನು. ನೋಡಿ, ಪುಟ್ಟು ಹಾರ್ಟ್ ಥರ ಇದೆ. ನನಗಂತೂ ನೋಡ್ತಾನೇ ಇರಬೇಕು ಅನ್ನೋಷ್ಟು ಅದನ್ನು ನೋಡ್ತಿರ್ಬೇಕು ಅಂತ ಖುಷಿ ಆಗ್ತಾ ಇರೋದು. ಈಗ ಅದನ್ನು ನೋಡಿ ನಾನು ನಿಮಗೆ ಹೇಗಿದೆ ಅಂತ ಹೇಳಿಬಿಟ್ಟು ಒಳಗಡೆ ಕಟ್ ಮಾಡಿ ಸಹ ತೋರಿಸ್ತೀನಿ. ಕಟ್ ಮಾಡಿ ಆದಮೇಲೆ ನಾನು ಅದನ್ನು ಒಣಗಿಸಿದ್ದೀನಿ. ಒಣಗಿಸಿರೋದನ್ನು ಸಹ ನಾನು ನಿಮಗೆ ಹೇಗಿದೆ ಅಂತ ಒಣಗಿಸಿದ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಒಳಗಡೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ? ಸೇಮ್ ಎಲ್ಲ ಇದೇ ರೀತಿಯಾಗೇ ಇರೋದು. ಎಲ್ಲ ಹಣ್ಣುಗಳು ಸಹ ನಾರಿನ ಹಾಗೆ ಇರೋದು. ಇದು ಒಳಗಡೆ ಜ್ಯೂಸಿಯಾಗಿ ಆ ಥರ ಏನೂ ಇಲ್ಲ. ಇದು ಬಂದು ಯಾವ ರೀತಿ ತೆಂಗಿನ ನಾರು ಇರುತ್ತೆ, ಆದರೆ ಅಷ್ಟು ಗಟ್ಟಿ ಇಲ್ಲ, ಆದರೆ ಇದು ನಾರಿನ ರೀತಿಯಲ್ಲಿ ಇದೆ. ಇದರ ಒಳಗೆ ಬೀಜ ಸಹ ಇದೆ. ಆ ಬೀಜವನ್ನು ತಿನ್ನೋ ಆಗಿಲ್ಲ, ಅದು ಬಂದು ಪಾಯ್ಸನ್ ಅಂತ ಹೇಳ್ತಾರೆ. ಹಾಗಾಗಿ ಆ ಬೀಜವನ್ನು ತಿನ್ನೋ ಆಗಿಲ್ಲ. ಈ ಬರೀ ಈ ತಿರುಳು ಏನಿದೆ ಇದನ್ನು ಮಾತ್ರ ನಾವು ಒಣಗಿಸ್ಬಿಟ್ಟು ಇಟ್ಕೋಬೇಕು. ಯಾರು ಶುಗರ್ ಇರುವಂಥವ್ರು ಅದನ್ನು ಕಷಾಯ ಮಾಡಿಕೊಂಡು ಕುಡಿಯೋ ಅಂಥದ್ದು. ಸದ್ಯಕ್ಕೆ ನನ್ನ ಮನೇಲಿ ಯೂಸ್ ಆಗೋದಿಲ್ಲ, ಹಾಗಾಗಿ ಅಮ್ಮನಿಗೋ ಅಥವಾ ಯಾರಿಗಾದರೂ ಬೇಕಾದರೆ ನಾನು ಅದನ್ನು ಕೊಟ್ಬಿಡ್ತೀನಿ. ನೋಡಿ, ಬೀಜ ಯಾವ ರೀತಿ ಇದೆ ಅಂತ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಆಫ್ ಕಟ್ ಮಾಡಿದಾಗ ಅದರಲ್ಲಿ ಒಂದು ಸೀಡ್ ಸಿಕ್ಕಿದೆ, ಇನ್ನೂ ಒಂದು ಸೈಡ್ನಲ್ಲಿ ಒಂದು ಸೀಡ್ ಇದೆ. 2 ಸೀಡ್ ಇರ್ಬೋದು, 2 ಸೀಡ್ಸ್ ಇದೆ ಅಷ್ಟೇ ಇದರಲ್ಲಿ. ಒಂದು ಹಣ್ಣಲ್ಲಿ 2 ಬೀಜಗಳಿದೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ? ಇದು ಬಂದು ನಾನು ಒಣಗಿಸಿದ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಣಗಿದೆ, ಇದು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಬಂದು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿಯೋ ಅಂಥದ್ದು. ಶುಗರ್ ಇರೋವಂಥವ್ರು ಕುಡಿಯೋ ಅಂಥದ್ದು, ಇಲ್ಲದೇ ಇರೋರು ಸಹ ಕುಡಿಬಹುದು. ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಈ ಒಂದು ಗಿಡನ ಶುಗರ್ ಇರೋ ಅಂಥವ್ರು ಮನೆಯಲ್ಲೇ ಪಾಟ್ನಲ್ಲಿ ಹಾಕಿ ಸಹ ಬೆಳ್ಕೋಬಹುದು. ಇದು ನನ್ನ ಮನೆಯಲ್ಲಿ 20 ಲೀಟರ್ ಪೇಂಟ್ ಬಕೆಟಲ್ಲಿ ಹಾಕಿದ್ದಂತಹ ಗಿಡದಲ್ಲಿ ಬಿಟ್ಟಿದ್ದಂಥದ್ದು. ನೋಡಿ, ಹಾಗೆ ಸಹ ಒಣಗಿಸಿದ್ದೆ, ಹಾಗೆ ಒಣಗಿರೋ ಅಂಥದ್ದು ಸಹ ಹೀಗಾಗಿದೆ. ಆದರೆ ಯಾರೂ ಸಹ ಇದನ್ನು ಕಟ್ ಮಾಡದೆ ಒಣಗಿಸ್ಬೇಡಿ. ಕಟ್ ಮಾಡಿದ್ರೆ ಮಾತ್ರ ಅದು ಕಷಾಯ ಮಾಡೋದಕ್ಕೆ ಯೂಸ್ ಆಗೋದು.